ಮಂಗಳೂರಾಯಿತು, ಹುಬ್ಬಳ್ಳಿ ಆಯಿತು, ಈಗ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಧರ್ಮದಂಗಲ್ ಏನಾದರೂ ಆರಂಭ ಆಯಿತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಗಂಗಾವತಿ ನಗರದಲ್ಲಿ ತಿರುಪತಿ ಮಾದರಿಯ ಒಂದು ಬೀದಿ ದೀಪಗಳ ಕಂಬಗಳನ್ನು ಅಳವಡಿಕೆ ಮಾಡಲಾಗಿದೆ. ಗಂಗಾವತಿ ನಗರದಲ್ಲಿ ತಿರುಪತಿ ಮಾದರಿಯ ಬೀದಿ ದೀಪದ ಕಂಬಗಳನ್ನು ಅಳವಡಿಕೆ ಮಾಡಲಾಗಿದೆ. ತಿರುಪತಿ ಮಾದರಿಯ ದೀಪದ ಕಂಬಗಳನ್ನು ತೆರವುಗೊಳಿಸಬೇಕು ಅಂತ ಎಸ್ಡಿಪಿಐ ದೂರು ದಾಖಲು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದ ಕಂಬಗಳು ಬೇಡ, ತಿರುಪತಿ ಮಾದರಿಯ ಬೀದಿ ದೀಪದ ಕಂಬಗಳನ್ನು ತೆರವುಗೊಳಿಸಬೇಕು ಅಂತ ಎಸ್ಡಿಪಿಐ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಿದೆ. ವೆಂಕಟೇಶ್ವರನ ಚಿಹ್ನೆ, ಆಂಜನೇಯನ ಗದೆ, ಶ್ರೀರಾಮನ ಬಿಲ್ಲು ಇರುವಂತಹ ಕಂಬಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಕೋಮು ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಎಸ್ಡಿಪಿಐ ಸಂಘಟನೆ ಈ ಬಗ್ಗೆ ದೂರು ಕೊಟ್ಟಿದೆ. ನಗರಸಭೆಗೆ, ಪೌರಾಯುಕ್ತರಿಗೆ ದೂರು ನೀಡಿದೆ ಎಸ್ಡಿಪಿಐ ಸಂಘಟನೆ. ಹನುಮ ಜನ್ಮಸ್ಥಳದಲ್ಲಿ ಹಾಕಬಾರ್ದ ಅಂತ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ತಿರುಪತಿ ಮಾದರಿಯ ಅಭಿವೃದ್ಧಿಗೆ ಎಲ್ಲ ಧರ್ಮದವರು ಕೂಡ ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಈ ಒಂದು ಧರ್ಮದಂಗಲ್ ಶುರುವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದರೆ ಒಂದೆಡೆ ಧಾರ್ಮಿಕ ಸ್ಥಳ, ಇದೇ ಕಾರಣಕ್ಕಾಗಿ ನಾವು ಈ ರೀತಿಯಾದಂತಹ ಧಾರ್ಮಿಕ ಮಾದರಿಯ ಕೆಲವು ಕಂಬಗಳನ್ನು ಅಳವಡಿಕೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಬೇಡಿಕೆ ಒಂದೆಡೆ ಆದರೆ, ಈ ರೀತಿಯಾದಂತಹ ಬೀದಿ ದೀಪದ ಕಂಬಗಳನ್ನು ಅಳವಡಿಕೆ ಮಾಡೋದು ಬೇಡ, ಇದರಿಂದ ಧರ್ಮ ಸಂಘರ್ಷಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಎಸ್ಡಿಪಿಐ ದೂರು ದಾಖಲು ಮಾಡಿದೆ. ಏನಿದೆ ಈ ಒಂದು ಬೀದಿ ದೀಪದ ಕಂಬಗಳಲ್ಲಿ? ವೆಂಕಟೇಶ್ವರನ ಒಂದು ಚಿಹ್ನೆ ಇದೆ, ಆಂಜನೇಯನ ಗದೆ ಕೂಡ ಇದೆ, ಶ್ರೀರಾಮನ ಬಿಲ್ಲು ಇರುವಂತಹ ಬೀದಿ ದೀಪದ ಕಂಬಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದೆಡೆ ಗದೆ ಕೂಡ ಕಂಡು ಬರ್ತಾ ಇದೆ, ಮತ್ತೊಂದೆಡೆಯಲ್ಲಿ ಬಿಲ್ಲು ಕೂಡ ಕಂಡು ಬರ್ತಾ ಇದೆ. ಇನ್ನು ತಿರುಪತಿಯ ಒಂದು ಚಿಹ್ನೆ ಕೂಡ ನೀವು ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಧಾರ್ಮಿಕ ಬೀದಿ ದೀಪದ ಕಂಬಗಳನ್ನು ಅಳವಡಿಕೆ ಮಾಡಿರೋದು, ಇದನ್ನು ತೆರವುಗೊಳಿಸಬೇಕು ಅಂತ ಎಸ್ಡಿಪಿಐ ಹೇಳ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳು ಇದು ಧಾರ್ಮಿಕ ಸ್ಥಳ, ಇಲ್ಲಿ ಹನುಮನ ಜನ್ಮಸ್ಥಳದಲ್ಲಿ ಈ ರೀತಿಯಾದಂಥದ್ದನ್ನು ಹಾಕಬಾರ್ದ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೂತನವಾಗಿ 12.5 ಕೋಟಿ ರೂಪಾಯಿ ರಸ್ತೆ ನಮ್ಮ ರಾಣಾ ಪ್ರತಾಪ್ ಸರ್ಕಲಿಂದ ನೀಲಕಂಠ ಸರ್ಕಲ್ವರೆಗೆ ಮಾಡಕತ್ತಾರಲ್ಲ, ಅದು ಕೆಲವೊಂದು ಚಿಹ್ನೆಗಳು ಮಾಡಿದ್ದಾರೆ. ರಾಮನ ಬಾಣ ಟೈಪ್ ಮತ್ತು ತಿರುಪತಿ ತಿಮ್ಮನ ಟೈಪ್ ಆ ಥರ ಅದು ಮಾಡಿದರೆ ಯಾವ ಕೋಮಗಲವಾಗಿ ಧಕ್ಕೆ ಆಗಂಗಿಲ್ಲ. ಕಾರಣ ಇಷ್ಟೇ, ಯಾಕಂದರೆ ತಿರುಪತಿ ತಗರೀಗ ತಿರುಪತಿ ತಿಮ್ಮಪ್ಪನ ಮಾದರಿಯಲ್ಲೇ ಕೆಲವೊಂದು ರಸ್ತೆಗಳು ಅಭಿವೃದ್ಧಿ ಆಗ್ಯಾವ. ಮಂತ್ರಾಯ ಹುಡುತೆ ಅಷ್ಟೇ, ರಾಘವೇಂದ್ರ ಇದು ಆಗ್ಯಾವ. ಇದು ಹನುಮ ಹುಟ್ಟಿದ ನಾಡು. ಆ ಒಂದು ಉದ್ದೇಶದಿಂದ ಶಾಸಕರಾದ ಶ್ರೀಮಾನ್ ಜನಾರ್ದನ್ ರೆಡ್ಡಿ ಸರ್ ಆ ಉದ್ದೇಶದಿಂದ ಕೆಲವೊಂದು ಮಾಡಕತ್ತಾರಂತ ನಮ್ಮ ಉದ್ದೇಶ ಅಷ್ಟೇ. ಅದರೇನು ತಪ್ಪಿದೆ? ಇದರಲ್ಲಿ ಯಾವುದೇ ಕೋಮುಗಲಭೆ ಸೃಷ್ಟಿ ಆಗಂಗಿಲ್ಲ. ನಾವು ತಗೊಳೋರು ಇದು ಗಂಗಾವತಿಯಲ್ಲಿ ಎಲ್ಲರೂ ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಚೆನ್ನಾಗಿದ್ದೀವಿ ನಾವು, ಅದರಿಂದನೇ ಯಾವುದು ಆಗಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಎಷ್ಟೋ ಮಂದಿ ಇದು ಮುಸ್ಲಿಮ್ ಬಂಧುಗಳು ಇದಕ್ಕೆ ಸಹಕಾರ ಕೊಡಕತ್ತಿದ್ದಾರೆ. ಕೆಲವೊಂದು ಯಾರೋ ಒಬ್ಬರು ಈ ಥರ ಹೇಳಿಕೆ ಕೊಡೋದು ಅಷ್ಟು ಸಮರ್ಥ ಅಲ್ಲ ಅಂತ ನನ್ನ ಅನಿಸಿಕೆ. ತಕರಾರು ಕೊಟ್ಟಾರಲ್ಲ, ಅದು ಅಷ್ಟು ಸರಿಯಾದದ್ದಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದು ಹನುಮ ಹುಟ್ಟಿದ ನಾಡು, ಹನುಮ ಹುಟ್ಟಿದ್ರ ಮಾದರಿಯಲ್ಲೇ ಅಭಿವೃದ್ಧಿ ಆಗ್ಬೇಕಿದು ಈ ಗಂಗಾವತಿ. ಯಾಕಂದರೆ ಮುಂದಿನ ದಿನ ತಿರುಪತಿ ಮಾದರಿಯಲ್ಲೇ ಇದು ನಾನು ಹೇಳಿದ್ರೆ ಇನ್ನೊಬ್ಬರು ಹೇಳಿದ್ರು, ತಿರುಪತಿ ಯಾವ ರೀತಿ ಅಭಿವೃದ್ಧಿ ಆಗುತ್ತಾ ಗಂಗಾವತಿ ಗುಡ್ತ ಹನುಮ ಹುಟ್ಟಿದ ನಾಡು ಅದೇ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತದೆ. ಎಲ್ಲವೂ ಏನಾಗಬೇಕು ಅದು ಹಾಗೆ ಆಗುತ್ತೆ, ಯಾರ ಕೈಲೇ ತಪ್ಸೋಕ್ಕಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇಡೀ ರಾಜ್ಯದಾದ್ಯಂತ ನಡೆದಂತಹ ಧರ್ಮದಂಗಲ್ ಇಡೀ ದೇಶದಲ್ಲೇ ಸದ್ದು ಮಾಡ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಯಿತು. ಈಗ ಕೊಪ್ಪಳದಲ್ಲೂ ಕೂಡ ಧರ್ಮದಂಗಲ್ ಏನಾದರೂ ಆರಂಭ ಆಗ್ತಾ ಇದೆಯಾ? ಎಸ್ಡಿಪಿಐನ ಒಂದು ಆರೋಪ ಏನು? ಅದೇ ರೀತಿಯಾಗಿ ಕೆಲವು ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಸಮರ್ಥನೆ ಏನು? ಧರ್ಮದಂಗಲ್ಗೆ ಕಾರಣ ಆಗುವಂತಹ ಸಾಧ್ಯತೆಗಳೇನಾದರೂ ಕಂಡು ಬರ್ತಿದೆಯಾ ಅಂತ? ಸಂತೋಷ್, ಖಂಡಿತಲೂ ಕೂಡ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ ಅದು ಸೂಕ್ಷ್ಮವಾದ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ಕಳೆದ ಬಹಳಷ್ಟು ವರ್ಷಗಳ ಹಿಂದೆ ಗಣೇಶನ ಹಬ್ಬ ಆಚರಣೆ ವೇಳೆಯಲ್ಲಿ ಬಹಳಷ್ಟು ಕೋಮುಗಲಭೆ ಆಗಿತ್ತು. ಆ ಕಾರಣಕ್ಕಾಗಿ ಇದು ಸೂಕ್ಷ್ಮ ಒಂದು ನಗರವಾಗಿ ಪರಿವರ್ತನೆಗೊಂಡಿದೆ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯಿಂದ ಧರ್ಮಾಚರಣೆ ಮಾಡುವ ನಿಟ್ಟಿನಲ್ಲಿ ಕೂಡ
ಪೊಲೀಸರು ತುಂಬಾ ಅಲರ್ಟ್ ಆಗಿರ್ತಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಇವತ್ತು ಏನಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಇದು ಹನುಮ ಜನ್ಮಸ್ಥಳ ಸ್ಥಳ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಗಂಗಾವತಿ ತಾಲೂಕು ಅಂದ್ರೆ ಗಂಗಾವತಿ ನಗರ ಅಂದ್ರೆ ಅದು ಹನುಮ ಜನ್ಮಿಸಿದ ನಾಡು ಅಂತೇಳಿ ಕರೆಯಲ್ಪಡುತ್ತೆ. ಈ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಅವರು ಏನ್ ಮಾಡಿದ್ದಾರೆ, ರಾಣಾ ಪ್ರತಾಪ್ ಸರ್ಕಲ್ ಗಂಗಾವತಿ ನಗರದಲ್ಲಿ ರಾಣಾ ಪ್ರತಾಪ್ ಸರ್ಕಲ್ ಇಂದ ಹಿಡಿದು ನೀಲಕಂಠೇಶ್ವರ ಸರ್ಕಲ್ ವರೆಗೂ ಸ್ವತಃ ಏನಂತಂದ್ರೆ ಅಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರಸ್ತೆ ಅಭಿವೃದ್ಧಿಯಲ್ಲಿ ಅದ್ರ ಜೊತೆಗೆ ಒಂದು ತಿರುಪತಿ ಮಾದರಿಯಲ್ಲಿ ಡಿವೈಡರ್ ಬರುತ್ತೆ. ಡಿವೈಡರ್ ಅಲ್ಲಿ ಇವತ್ತು ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನ ಅಳವಡಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ವಿದ್ಯುತ್ ಕಂಬಗಳಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ಇವತ್ತಂದ್ರೆ ಹನುಮ ಜನ್ಮಸ್ಥಳ ಸ್ಥಳವಾಗಿರೋದ್ರಿಂದ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಒಂದು ಮಾಡೋಣ ಅಂತ ನೋಡ್ಕೊಂಡು ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ. ಅಂದ್ರೆ ತಿರುಪತಿಯ ಚಿಹ್ನೆ ಇರ್ಬೋದು, ಅದರ ಜೊತೆಗೆ ಹನುಮನ ಗಜ ಇರ್ಬೋದು, ಅಥವಾ ಅದರ ಜೊತೆಗೆ ಶ್ರೀರಾಮನ ಬಿಲ್ಲು ಇರ್ಬೋದು, ಈ ರೀತಿ ಒಂದು ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ. ಆ ಕಾರಣಕ್ಕಾಗಿ ಸ್ವತಃ ಇದು ಕೆಲವಿಷ್ಟು ಅಂದ್ರೆ ಸಂಘಟನೆಯವರಿಗೆ ಒಂದು ಏನಂದ್ರೆ ಸಮಸ್ಯೆ ಆಗಿರುತ್ತೆ. ಅಂದ್ರೆ ಅವರು ಹೇಳೋ ಪ್ರಕಾರ ಇದು ಕೋಮು ಸಂಘರ್ಷಗಳಿಗೆ ಕುಮ್ಮಕ್ಕು ನೀಡುವಂತ ವಿದ್ಯುತ್ ದೀಪಗಳನ್ನ ಜನಾರ್ದನ ರೆಡ್ಡಿ ಅವರು ಅಳವಡಿಸಿದ್ದಾರೆ. ಆ ಕಾರಣಕ್ಕಾಗಿ ಇದನ್ನ ತೆರವುಗೊಳಿಸಬೇಕಂತೇಳಿ ಸ್ವತಃ ಏನಂದ್ರೆ SDPI ಸಂಘಟನೆಯವರು ನಗರಸಭೆ ಪೌರ ಆಯುಕ್ತ ಅವರಿಗೆ ಹೋಗಿ ಮನವಿ ಸಲ್ಲಿಸಿರುವುದು. ಅದರ ಜೊತೆಗೆ ತಕ್ಷಣ ತೆರವುಗೊಳಿಸಬೇಕು, ಯಾಕಂದ್ರೆ ಇದು ಕೋಮು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಸ್ವತಃ ಏನಂದ್ರೆ SDPI ಸಂಘಟನೆ ಹೋಗಿ ಮನವಿ ಮಾಡಿ ದೂರು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಸ್ವತಃ ಈಗ ಜನಾರ್ದನ ರೆಡ್ಡಿ ಅವರ ಅಭಿಮಾನಿಗಳು ಮತ್ತು ಕೆಲವೊಂದಿಷ್ಟು ಗಂಗಾವತಿಯ ನಾಗರಿಕರು ಹೇಳ್ತಾರೆ, ಇಲ್ಲ ಇದು ಹನುಮನ ಜನ್ಮಸ್ಥಳ ಆಗಿರೋದ್ರಿಂದ. ಯಾಕಂದ್ರೆ ತಿರುಪತಿ ಮಾದರಿ ವಿದ್ಯುತ್ ಕಂಬ ಇದೆ. ಅದರ ಜೊತೆಗೆ ಮಂತ್ರಾಲಯದಲ್ಲಿ ಸ್ವತಃ ರಾಘವೇಂದ್ರ ಸ್ವಾಮಿಗಳ ಮಾದರಿಯಲ್ಲಿ ವಿದ್ಯುತ್ ಕಂಬ ಇರೋದು. ಆ ಕಾರಣಕ್ಕಾಗಿ ಹನುಮ ಜನ್ಮಿಸುವ ಸ್ಥಳ ಆಗಿರೋದ್ರಿಂದ ಮತ್ತು ಶ್ರೀರಾಮನ ಬಂಟ ಹನುಮ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ನಾವು ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನ ಅಳವಡಿಸಿದ್ವಿ. ಯಾವುದರಿಂದ ಇದು ಕೋಮ ಸಂಘರ್ಷಕ್ಕೆ ಕಾರಣ ಆಗಲ್ಲ, ಇದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಈ ರೀತಿ ಕೆಲಸ ಆಗಿದೆ. ಯಾಕಂದ್ರೆ ಹನುಮ ಜನ್ಮ ಸ್ಥಳದಲ್ಲಿ ಈ ರೀತಿ ತಕರಾರು ಮಾಡೋದು ಎಷ್ಟು ಸರಿ. ಸ್ವತಃ ಕೆಲವಿಷ್ಟು ಮುಸ್ಲಿಂ ಸಂಘಟನೆಯವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ, ಇಲ್ಲ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ SDPI ಸಂಘಟನೆಯವರು ದುರುದ್ದೇಶವಾಗಿ ಇದು ಈ ರೀತಿ ದೂರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರ ದೂರನ್ನು ಯಾವ ರೀತಿ ಪರಿಗಣಿಸೋದು ಬೇಡ ಅಂತ ಹೇಳುತ್ತೆ. ಒಟ್ಟಾರೆ ಏನಂತಂದ್ರೆ ಈಗ ಮೊದಲನೇದಾಗಿ ಹೊತ್ತು ಏನಾದ್ರು ದೂರು ಕೊಟ್ಟೆನಲ್ಲಿ ಅಧಿಕಾರಿಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಆದ್ರೆ ದಯವಿಟ್ಟು ಖಂಡಿತಲು ಕೂಡ ಇಲ್ಲಿ ಧರ್ಮ ದಂಗಲು ಮತ್ತೆ ಪ್ರಾರಂಭವಾಗುತ್ತೆ. ಯಾಕಂದ್ರೆ ಪರ ವಿರೋಧ ಚರ್ಚೆ ಆಗೋದ್ರಿಂದ ನಿಜವಲ್ಲೂ ಕೂಡ, ಯಾಕಂದ್ರೆ ಇದು ಸೂಕ್ಷ್ಮವಾದ ಪ್ರದೇಶ ಆಗಿರೋದ್ರಿಂದ ಮತ್ತೆ ಧರ್ಮ ದಂಗಲ್ ಪ್ರಾರಂಭವಾಗುವ ನಿಟ್ಟಿನಲ್ಲಿ ಎಲ್ಲ ಕೆಲಸ ಆಗ್ತದೆ. ಆ ಕಾರಣಕ್ಕಾಗಿ ಸ್ವತಃ ಪೊಲೀಸ್ ಇಲಾಖೆಯವರು ಬಂದು ಸೌಹಾರ್ದತೆಯಿಂದ ಎರಡೂ ಅಂದ್ರೆ ಈ ಕಡೆ ಏನು ಜನಾರ್ದನ ರೆಡ್ಡಿ ಅವರ ಅಭಿಮಾನಿಗಳು ಇರ್ಬೋದು ಅಥವಾ SDPI ಸಂಘಟನೆ ಕರ್ಕೊಂಡು ಸೂಕ್ಷ್ಮವಾಗಿ ಮಾತನಾಡುವ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ. ಒಟ್ಟಲ್ಲಿ ಏನಂದ್ರೆ ಪೊಲೀಸ್ ಇಲಾಖೆಯವರು ಬಂದು ನಾವು ಮಧ್ಯಸ್ಥಿಗೆ ವಹಿಸಿದ ಮಾತ್ರ ಇದು ಶಾಂತವಾಗುತ್ತೆ. ಒಂದ್ ವೇಳೆ ಇದೇ ಮುಂದುವರೆದ ಖಂಡಿತರು ಕೂಡ ಧರ್ಮದಾಗ ಮತ್ತೆ ಪ್ರಾರಂಭಗಳು ಅಂತ ಹೇಳ್ಬೋದು. ಸಂತೋಷ್. ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.